ನಮಸ್ಕಾರ ಸ್ನೇಹಿತರೆ. ಈಗ ಹೇಳೋ ಮಾತಿನಿಂದ ಸುಮಾರಷ್ಟು ಜನಕ್ಕೆ ಬೇಜಾರು ಅನಿಸ್ಬೋದು, ಸುಮಾರಷ್ಟು ಜನಕ್ಕೆ ನಿಜ ಅನಿಸ್ಬೋದು. ಈ ವಾಯ್ಸ್ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ. ದುಡ್ಡೇ ಅಲ್ಲ ಗುರು, ದುಡ್ಡಿಲ್ಲರ ಬದುಕಲ್ವಾ? ಹೆಂಗ್ ಬದುಕ್ತಿಯಾ? ಅದು ನಾನು ಹಂಗೆ ಅನ್ಕೊಂಡಿದ್ದೆ ಗುರು. ಬದುಕಬೇಕು ಅಂದ್ರೆ ದುಡ್ಡು ಬೇಕು, ಸಂಪಾದನೆ ಮಾಡಬೇಕು. ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನಿಸುವೆ ಅಂತ ಮನೇಲಿ ಇರ್ತೀಯ. ನೀನ್ ಹೆಂಡತಿ ಕೈ ತುತ್ತು ತಿನ್ಸಕ್ಕೋ ಅವಳ ಅಂತ ಬಾಯ್ ಬಿಟ್ಕೊಂಡು ಅದು ತಿನ್ನೋದಕ್ಕೂ ಮನೆಯವನ್ನ ಬಂದು ಬಾಗ್ಲು ಬಿಡಿತಾನೆ ಬಾಡಿಗೆ ಕೊಡು ಅಂತ. ಆಗ ನೀನ್ ಹೆಂಡತಿ ಕೈ ತುತ್ತು ತಿನ್ನಲ್ಲ, ಸಂಪಾದನೆ ಯಾಕೆ ಮಾಡಿಲ್ಲ ಅಂತ ಮಕ್ ಹೋಗಿತಾಳೆ. ಏನ್ ಹೇಳ್ತೀಯ ಅವಾಗ? ಕರೆಕ್ಟ್ ಗುರು. ಕಾಲ ಮೊದ್ಲಿನ ತರ ಎಲ್ಲ ಇಲ್ಲ ಗುರು. ಕಾಲ ಬದಲಾಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಯುವಕರಿಗೆ ಒಂದೇ ಒಂದು ಸಣ್ಣದೊಂದು ಕಿವಿ ಮಾತು. ಅವ್ರು ಹೆಂಗ್ ದುಡ್ಡು ಮಾಡ್ತಾ ಇದಾರೆ, ಇವ್ರು ಹೆಂಗಿದ್ದಾರೆ, ಇವ್ರಕ್ಕಿಂತ ನಾವು ಚೆನ್ನಾಗಿರ್ಬೋದಿತ್ತು, ನಮ್ಗೇನ್ ಕಮ್ಮಿ ಆಗಿದೆ ಅನ್ನೋದೆಲ್ಲ ಯೋಚನೆ ಬಿಟ್ಟು ನಮ್ಮೊಳಗೆ ಏನ್ ಶಕ್ತಿ ಇದೆ, ನಾವು ಯಾವ ಕೆಲಸ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ತೀವಿ, ಸಾಲದ ಮೊರೆ ಹೋಗ್ದಿರ ಬದುಕನ್ನ ಹೇಗ್ ನಡ್ಸ್ಕೊಂಡು ಹೋಗ್ಬೋದು, ಸಂಸಾರನ ಹೇಗ್ ತುಂಬಿಸ್ಬೋದು ಅನ್ನೋದನ್ನ ಹಿರಿಯರು ಮಾಡಿ ಕಲಿಸಿಕೊಟ್ಟ ಪಾಠಗಳು ಸುಮಾರಷ್ಟು ಉದಾಹರಣೆಗಳಿದೆ. ತಲೆ ಒಡೆದಾದ್ರೂ ಸಂಪಾದನೆ ಮಾಡ್ಬೋದು ಅನ್ನೋ ಕಾಲ ಈಗ. ತಲೆಗೆ ಇಟ್ಕೊಂಡು ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ ಕಾಲ ಅವಾಗ. ನನಗೂ ಸಾಕಾಗೋಯ್ತು. ಯಾರ್ದಾದ್ರೂ ತಲೆ ಹೊಡೆದಾದ್ರು ಸರಿ ದುಡ್ಡು ಮಾಡ್ತೀನಿ. ಅದೇ ತಾನೇ ಈ ಮನೆಯವ್ರಿಗೆ, ಹುಡುಗಿರಿಗೆ, ಜನರಿಗೆ, ಪೊಲೀಸ್ನವ್ರಿಗೆ, ಬಾರ್ನವ್ರಿಗೆ ಎಲ್ರಿಗೂ ಬೇಕಾಗಿರೋದು. ದುಡ್ಡು ಮಾಡಿ ಆಮೇಲೆ ಅವ್ರಿಗೆ ಹೇಳ್ತೀನಿ. ವಿಡಿಯೋ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಾಲನ ನಾವು ತೀರ್ಸೋ ತರ ಇರ್ಬೇಕೆ ಹೊರತು ಸಾಲನೇ ನಮ್ಮನ್ನು ತೀರ್ಸೋ ತರ ಇರಬಾರ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ. ನಮಸ್ಕಾರ ಸ್ನೇಹಿತರೆ. ಈಗ ಹೇಳೋ ಮಾತಿನಿಂದ ಸುಮಾರಷ್ಟು ಜನಕ್ಕೆ ಬೇಜಾರು ಅನಿಸ್ಬೋದು, ಸುಮಾರಷ್ಟು ಜನಕ್ಕೆ ನಿಜ ಅನಿಸ್ಬೋದು. ಈ ವಾಯ್ಸ್ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ. ದುಡ್ಡೇ ಅಲ್ಲ ಗುರು, ದುಡ್ಡಿಲ್ಲರ ಬದುಕಲ್ವಾ? ಹೆಂಗ್ ಬದುಕ್ತಿಯಾ? ಅದು ನಾನು ಹಂಗೆ ಅನ್ಕೊಂಡಿದ್ದೆ ಗುರು. ಬದುಕಬೇಕು ಅಂದ್ರೆ ದುಡ್ಡು ಬೇಕು, ಸಂಪಾದನೆ ಮಾಡಬೇಕು. ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನಿಸುವೆ ಅಂತ ಮನೇಲಿ ಇರ್ತೀಯ. ನೀನ್ ಹೆಂಡತಿ ಕೈ ತುತ್ತು ತಿನ್ಸಕ್ಕೋ ಅವಳ ಅಂತ ಬಾಯ್ ಬಿಟ್ಕೊಂಡು ಅದು ತಿನ್ನೋದಕ್ಕೂ ಮನೆಯವನ್ನ ಬಂದು ಬಾಗ್ಲು ಬಿಡಿತಾನೆ ಬಾಡಿಗೆ ಕೊಡು ಅಂತ. ಆಗ ನೀನ್ ಹೆಂಡತಿ ಕೈ ತುತ್ತು ತಿನ್ನಲ್ಲ, ಸಂಪಾದನೆ ಯಾಕೆ ಮಾಡಿಲ್ಲ ಅಂತ ಮಕ್ ಹೋಗಿತಾಳೆ. ಏನ್ ಹೇಳ್ತೀಯ ಅವಾಗ? ಕರೆಕ್ಟ್ ಗುರು. ಕಾಲ ಮೊದ್ಲಿನ ತರ ಎಲ್ಲ ಇಲ್ಲ ಗುರು. ಕಾಲ ಬದಲಾಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಯುವಕರಿಗೆ ಒಂದೇ ಒಂದು ಸಣ್ಣದೊಂದು ಕಿವಿ ಮಾತು. ಅವ್ರು ಹೆಂಗ್ ದುಡ್ಡು ಮಾಡ್ತಾ ಇದಾರೆ, ಇವ್ರು ಹೆಂಗಿದ್ದಾರೆ, ಇವ್ರಕ್ಕಿಂತ ನಾವು ಚೆನ್ನಾಗಿರ್ಬೋದಿತ್ತು, ನಮ್ಗೇನ್ ಕಮ್ಮಿ ಆಗಿದೆ ಅನ್ನೋದೆಲ್ಲ ಯೋಚನೆ ಬಿಟ್ಟು ನಮ್ಮೊಳಗೆ ಏನ್ ಶಕ್ತಿ ಇದೆ, ನಾವು ಯಾವ ಕೆಲಸ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ತೀವಿ, ಸಾಲದ ಮೊರೆ ಹೋಗ್ದಿರ ಬದುಕನ್ನ ಹೇಗ್ ನಡ್ಸ್ಕೊಂಡು ಹೋಗ್ಬೋದು, ಸಂಸಾರನ ಹೇಗ್ ತುಂಬಿಸ್ಬೋದು ಅನ್ನೋದನ್ನ ಹಿರಿಯರು ಮಾಡಿ ಕಲಿಸಿಕೊಟ್ಟ ಪಾಠಗಳು